ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಹಾಗೆ ನೋಡಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ವಾತಾವರಣನೇ ಚೆನ್ನಾಗಿಲ್ಲ. ತುಂಬ ಶೀತ, ಚಳಿ, ಸ್ವಲ್ಪ ಹನಿ ಇಡಂಗಾಗುತ್ತೆ. ಹೆಂಗೆ ಶೀತ ಅಂದರೆ ಸಿಕ್ಕಾಬಟ್ಟೆ ಎಲ್ಲೋ ಸೈಕ್ಲೋನ್ ಆಗ್ತಿದೆ ಅಂತಾರೆ ಚೆನ್ನೈಲಿ. ಅದು ಎಫೆಕ್ಟಿಂದ ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿದೆ. ಒಳಗೂ ಇರೋಕ್ಕಾಗ್ತಿಲ್ಲ, ಹೊರಗೂ ಇರೋಕ್ಕಾಗ್ತಿಲ್ಲ, ಹಂಗಾಗ್ತಿದೆ. ನಾವು ಬೇರೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಯಜಮಾನಿ ಶನಿವಾರನೇ ಹೇಳಿದೆ ಸ್ವಲ್ಪ ಇಳಿಸ್ಕೊಟ್ಬಿಡಿ, ಶನಿವಾರದಿಂದ ಕೈ ಹಾಕರೆ ಭಾನುವಾರ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಂತೇಳಿ ರೂಮಲ್ಲಿ ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಬಟ್ಟೆ ಬರೀ ಆಳು ಮೂಳೆಲ್ಲ ಇಟ್ಟಿದ್ದೆ. ಎಲ್ಲ ತೆಗ್ಸಿ ಎಲ್ಲ ಧೂಳು, ಏಕೆಂದರೆ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ಮನೆ ಕಟ್ತಾ ಇರೋದು ತುಂಬ ಸಿಕ್ಕಾಬಟ್ಟೆ ಧೂಳಿದೆ. ಎಲ್ಲ ತೆಗ್ಸಿ ಅವರೆಲ್ಲ ತೆಗೆದು ಧೂಳು ತೆಗೆದು ಎಲ್ಲ ಎತ್ಕೊಟ್ರು ಕೆಳಗಡೆ. ನಾನು ಉದ್ರಿ ಎಲ್ಲ ಎತ್ಕೊಟ್ಟೆ. ಪಾತ್ರೆ ಸಾಮಾನು ಮತ್ತು ಕೆಳಗೆ ಇಟ್ಕೊಂಡೆ ತೊಳೆದು ಜೋಡಿಸೋಣ ಅಂತ. ಮತ್ತು ಮಂಚದ ಅಡ್ಡೆ ನೋಡಿದ್ರೆ ನಮ್ಮದು ಮಂಚ ಸ್ವಲ್ಪ ಹೈಟ್ ಕಡಿಮೆ ಇದೆ. ಅಲ್ಲಿ ಒಳಗಡೆ ಹೋಗಿ ನನಗೆ ಗೂಡಿಸಿ ಒರೆಸೋಷ್ಟು ಆಗಲ್ಲ. ಎಲ್ಲ ನಾನು ತೆಗೆದಿಟ್ಟಿದ್ದೆ. ನಮ್ಮ ಯಜಮಾನ್ರೆ ಒಳಗಡೆ ಹೋಗಿ ಅವರೇ ಗೂಡಿಸಿ ನೀಟಾಗಿ ಗುಡಿಸಿ ಎಲ್ಲ ಮಾಡಿಕೊಡ್ತಾರೆ. ಯಾವಾಗಲೂ ಅವರೇ ಕ್ಲೀನ್ ಮಾಡಿಕೊಡೋದು ಮಂಚದಡೆ ಮಾತ್ರ. ನೋಡಿ, ನನ್ನ ಮಗ ಡಂಬಲ್ಸ್ ತೆಗೆಸ್ಕೊಂಡ, 2 ದಿನ ಯೂಸ್ ಮಾಡ್ದೆ. ಮತ್ತದು ಮಂಚದಡಿಗೆ ಮೂಲೆಗೆ ಹೋಗಿ ಸೇರ್ಕೊಂತು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಆಸೆಯಿಂದ ಏನೇನು ತೆಗೆಸ್ಕೊತಾರೆ, ಅದು ಸ್ವಲ್ಪ ದಿನ ಆಗಿದ ತಕ್ಷಣ ಹೊರಗಡೆ ಇಡ್ತಾರೆ. ಮತ್ತು ಇದು ಪ್ರೊಟೆಕ್ಟ್ರೆಲ್ಲ ಒಗ್ದಿದ್ದೆ ಬೆಡ್ದು. ಮತ್ತು ಬೆಡ್ ಬಂದು ಎವ್ರಿ 3 ಮಂತ್ಸ್ ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕಲ್ವ, ಅದಕ್ಕೆ ಅದೊಂದು ಆಗಲಿಲ್ಲ. ಅದಕ್ಕೆ ನಮ್ಮ ಯಜಮಾನ ನಾನು ಈವ್ನಿಂಗ್ ಬರ್ತೀವಿ, ಅದನ್ನು ಚೇಂಜ್ ಮಾಡೋಣ ಬಿಡಿ, ಈಗ ಆಗಲ್ಲ ಅಂತೇಳಿ ಹೋದರು. ಡ್ಯೂಟಿಗೆ ಹೋದ್ರು ಅವರು ಹೋಗ್ಬಿಟ್ಟು ಬರೋ ತನಕ ನಾನು ರೂಮೆಲ್ಲ ಆಲ್ಮೋಸ್ಟ್ ಎಲ್ಲ ಈ ಬೀರು ಹತ್ರ, ಈ ಟೀಪ ಹತ್ರ ಎಲ್ಲ ಕ್ಲೀನ್ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅವ್ರು ಬಂದ ಮೇಲೆ ಬೆಡ್ನ ಇದು ಮಾಡಿ ರಿವರ್ಸ್ ಮಾಡಿ ಚೇಂಜ್ ಮಾಡಿದೆ. ನಾನು ನೋಡಿ ಸುಮ್ಮನೆ ಸುಲಭವಾಗಿ ಸಿಗೋಂಥದ್ದು ಕೈಗೆ ಬುಟ್ಟಿಗಳು, ಪ್ಲಾಸ್ಟಿಕ್ ಐಟಮ್ಗಳು ತೊಳ್ಕೊಳ್ಳೋಣ ಇವನ್ನೆಲ್ಲ ಅಂತೇಳಿ ಎಷ್ಟೆಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಇಡ್ತಿದ್ದೆ. ಈ ಪ್ರೊಟೆಕ್ಟ್ರು ಒಗೆದ್ರೆ ಬಿಸಿಲು ಚೆನ್ನಾಗಿರಬೇಕು. ಒಗ್ದಿದ್ದೀನಿ, ನೀರೆಲ್ಲ ಸೋರಿದೆ. ಬಟ್ ಆದರೆ ಹೊರಗಡೆ ವಾತಾವರಣ ಚೆನ್ನಾಗಿಲ್ವಲ್ಲ, ಹಾಗಾಗಿ ಒಳಗೆ ಚೇರ್ ಮೇಲೆ ಹಾಕಿಟ್ಟಿದ್ದೆ. ಹೋಗಿ ಮೇಲ್ಗಡೆ ಟೆರೆಸ್ ಮೇಲೆ ಹಾಕ್ಬಿಟ್ಟು ಬರೋಣ ಅಂತೇಳಿ. ಆಮೇಲೆ ಅಡುಗೆ ಏನು ಮಾಡೋಣ, ಸಾಂಬಾರು ಏನಾರು ಮಾಡೋಣ ಅಂದ್ಕೊಂಡೆ. ನನ್ನ ಮಗ ಅಷ್ಟರಲ್ಲಿ ಮಮ್ಮಿ ಏನಾದ್ರು ಬಿಸಿ ಬಿಸಿ ಏನಾದರೂ ರೈಸ್ ಐಟಮ್ ಮಾಡಿ ಅನ್ನ ಸಾಂಬಾರು ಮಾಡಿಬಿಡಿ ಅಂತ ಹೇಳ್ದೆ. ಹಾಗೆ ಸರಿ ತರಕಾರಿ ಇತ್ತು, ಬೀನ್ಸು ಕ್ಯಾರೆಟೆಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಮತ್ತು ಏನಕ್ಕಪ್ಪ ನಾನು ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇನ್ನು 15 ಡೇಸ್ಗೆ ಶಬರಿಮಲೆಗೆ ಹೋಗ್ತಾಯಿದ್ದಾರೆ. ನೆಕ್ಸ್ಟ್ ವೀಕ್ ಬಂದು ನನ್ನ ಮಗನ ಮಾಲೆ ಹಾಕ್ಸ್ಬೇಕು. ಅವ್ನಿಗೆ ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು ಕನ್ಯಾಸ್ವಾಮಿ ಅವನು. ಹಂಗಾಗಿ 9 ದಿನ ಮುಂಚೆ ಹಾಕ್ಸ್ಬೇಕು ಅಂತ ಎಲ್ಲ ಸ್ವಾಮಿಗಳು ಹೇಳಿದ್ರಂತೆ. ಅವನೊಬ್ಬನಿಗೆ ಮಾತ್ರ 9 ದಿನ ಹಾಕ್ಸಿ, ನೀವು ಬೇಕಾದ್ರೆ ಲೇಟ್, ನಮ್ಮ ಯಜಮಾನ್ರು ವರ್ಷ ಹೋಗ್ತಿರ್ತಾರೆ, ಹಂಗಾಗಿ ನೀವು ಪರವಾಗಿಲ್ಲ ಬೇಕಾದ್ರೆ ಲೇಟಾಗಿ ಹಾಕ್ಸ್ಕೊಟ್ರು ನಡೆಯುತ್ತೆ. ಅವ್ನು ಫಸ್ಟ್ ಟೈಮ್ ಆದ್ದರಿಂದ ಬೇಗ ಹಾಕ್ಸಿ ಅಂದರು. ಸರಿ ಅಂತೇಳಿ ಅವ್ನಿಗೆ ನೆಕ್ಸ್ಟ್ ಶನಿವಾರ ಹಾಕ್ಸೋಣ ಅಂತೇಳ್ಬಿಟ್ಟು, ಅಷ್ಟರಲ್ಲಿ ಒಂದೊಂದಾಗಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ನಾನು ಶನಿವಾರನೇ ಎಲ್ಲ ತೆಗೆಸ್ದೆ. ಬಟ್ ಅದು ಈ ಥರ ವಾತಾವರಣ, ಮಳೆ, ಶೀತ ಇರೋದ್ರಿಂದ ನೋಡೋದ್ರಿಂದ ಹೆಂಗೆ ಮಾಡೋದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಲ್ಲಿ ತನಕ ನಾನು ಸ್ವಲ್ಪನೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಏಕೆಂದರೆ ಒಂದೇ ಸಲ ಎಲ್ಲ ಇಟ್ಕೊತೀನಿ ಅಂದರೆ, ನಾನು ಅವಾಗೆಲ್ಲ ಮಾಡ್ತಾಯಿದ್ದೆ, ಒಂದೇ ಸಲ ತೆಗ್ದು ಮಾಡ್ಬೋದಿತ್ತು. ಹೊರಗಡೆ ಜಾಗ ಇತ್ತು ನಮ್ಗೆ ತುಂಬ. ಈಗ ಮನೆ ಇದು ಪಕ್ಕದಲ್ಲಿ ಮನೆ ಕಟ್ಟೋದ್ರಿಂದ ತುಂಬ ಡಸ್ಟು ಧೂಳು, ಹೊರಗಡೆ ಏನು ತೊಗೊಂಡೋಗಿ ನಾನು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಒಳಗಡೆ ಮನೆಯೊಳಗೇ ಇಟ್ಕೋಬೇಕು, ಮನೆಯೊಳಗಡೆ ಮಾಡಬೇಕು. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ವೀಕ್ ಮುಂಚೆನೆಲ್ಲ ಇಳಿಸಿಟ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಪಲಾವ್ ಮಾಡಿದೆ, ತರಕಾರಿ ಎಲ್ಲ ಹಾಕಿ. ನಮಗೇನಪ್ಪ ಅಂದರೆ ಯಾವಾಗಲೂ ಅಷ್ಟೇ, ಏನೇ ರೈಸ್ ಐಟಮ್ ಮಾಡಿದ್ರು ಉದುದ್ರವಾಗಿರಬೇಕು. ಸ್ವಲ್ಪ ಏನಾರು ಅಂಟಿಸಿದ್ರೂ ಫಸ್ಟಾಗಿ ನನಗೆ ಸೇರಲ್ಲ, ಯಾವಾಗಲೂ ಉದುದ್ರವಾಗಿದ್ರೇ ಇಷ್ಟ. ಹಂಗಾಗಿ ಒಂದೇ ವಿಜಲ್ ಹೊಡಿಸ್ದೆ, ಯಾಕಂದರೆ 2 ವಿಜಲ್ ಹೊಡಿಸ್ದೆ. ಬೆಳಗ್ಗೆಗೂ ಆಗಂಗೆ ಮಾಡ್ಬಿಟ್ಟಿದ್ದೀನಿ, ಯಾಕಂದರೆ ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿದ್ರೂ ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಅಡುಗೆ ಮಾಡ್ಕೊಬೋದು ಅಂತೇಳಿ ಬೆಳಗ್ಗೆ ಹಂಗೆ 2 ಟೈಮ್ಗೆ ಹಂಗೆ ಮಾಡಿಟ್ಬಿಟ್ಟೆ. ಯಾಕಂದರೆ ಕೆಲಸದ ಟೈಮಲ್ಲಿ ನಾವು ಹೇಗಿರುತ್ತೆ ಹಾಗೆ ಅಡ್ಜಸ್ಟ್ ಮಾಡಬೇಕು. ಮತ್ತು ಬೆಳಗ್ಗೆನೂ ಎದ್ದು ನಾನೆಲ್ಲ ಇದನ್ನೇ ಮಾಡ್ತಾ ತಿಂಡಿ ಅಡುಗೆ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಕ್ಲೀನಿಂಗ್ ಕಷ್ಟ ಆಗುತ್ತಲ್ವ, ಹಾಗಾಗಿ ಬೆಳಗ್ಗೆಗೆ ಹಂಗೆ 2 ಟೈಮ್ಗೆ ಹಂಗೆ ಮಾಡಿದೆ. ಮತ್ತು ಇದು ನಾಳೆ ಭಾನುವಾರ, ನನ್ನ ಮಗ ಅಂದ ಮಮ್ಮಿ ಇವತ್ತು ನಾನೇ ಪೂಜೆ ಮಾಡ್ತೀನಿ, ಎಲ್ಲ ರೆಡಿ ಮಾಡಿಕೊಡಿ ಅಂತ ಹೇಳ್ದೆ. ನಾನು ಸ್ನಾನ ಮಾಡ್ಕೊಂಬಂದು ಗೂಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿಕೊಟ್ಟೆ. ಏನೋ ಅಪರೂಪಕ್ಕೆ ಮಮ್ಮಿ ನಾನು ಮಾಡ್ತೀನಿ ಇವತ್ತು ಪೂಜೆಯಿಂದ. ಅವನಿಗೆ ಅದು ಏನು ಇಂಟ್ರೆಸ್ಟ್ ಅಂದರೆ ಪಂಚೆ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಒಂಥರ ಇಂಟ್ರೆಸ್ಟ್ ಅವನಿಗೆ. ಆಯಿತು ಮಾಡಪ್ಪ, ಯಾರೊಬ್ಬರು ಮಾಡಿದ್ರೆ ಅಂತ ಅವನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಹಾಕಿ ಒಂದು 11 ಗಂಟೆ ಆಗಿತ್ತು, 11 ಕಾಲು ಆಗಿತ್ತು. ಸರಿ, ಆಗಲೂ ಕತ್ಲಿದೆ ನೋಡಿ, ಆಗಲೂ ಕೂಡ ಲೈಟ್ ಹಾಕಿದ್ದೀನಿ. ಸಿಕ್ಕಾಬಟ್ಟೆ ಚಳಿ, ಸಿಕ್ಕಾಬಟ್ಟೆ ಗಾಳಿ, ಒಳಗಡೆನೂ ಇರೋಕ್ಕಾಗ್ತಿಲ್ಲ, ಹೊರಗೂ ಹೋಗ್ತಿಲ್ಲ, ಮತ್ತು ನೀರಲ್ಲಿ ಕೆಲಸನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರ ಅಯ್ಯಪ್ಪನಿಗೆ ಶಬರಿಮಲೆಗೆ ಹೋಗೋ ಸಲುವಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಲೇಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಇವತ್ತಿಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.